ಈ ವರ್ಷಕ್ಕೆ ಬೇಕಾಗುವಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡಿದ್ದೀನಿ. ಈಗಾಗಲೇ ನಾನು ಸ್ವಲ್ಪ ಕ್ವಾಂಟಿಟಿಲಿ ಲಾಸ್ಟ್ ಇಯರ್ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನೋಡಿಲ್ಲ ಅಂತಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ವೆಲ್ಕಮ್ ಬ್ಯಾಕ್ ಟು ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ. ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ಕಾಲ ಬಂತು ಅಂದರೆ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ತುಂಬ ಹಿಂದಿನ ಪದ್ಧತಿ. ಐ ಆಮ್ ಶೋರ್ ನಿಮ್ಮ ಮನೆಗಳಲ್ಲೂ ಈ ರೂಢಿ ಫಾಲೋಲಿದೆ ಅಂತ. ಸೊ ಇವತ್ತು ನಾನು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಂಥ ವಿಧಾನ ತೋರಿಸ್ತಾ ಇದ್ದೇನೆ. ನೀವು ಕ್ವಾಂಟಿಟಿ ಮತ್ತು ಐಟಮ್ಸ್ನ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೇಕಾಗತ್ತೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ. ಫಸ್ಟು ನಾನಿಲ್ಲಿ ಒಂದು 15 kg ಆಗೋಷ್ಟು ಮ್ಯಾಂಗೋ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ತೇವ ಇಲ್ದಿರೋ ರೀತಿಲಿ ಒರೆಸ್ಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಒಂದು 10 ರಿಂದ 15 ನಿಮಿಷ ಫ್ಯಾನ್ ಗಾಳೀಲಿ ಹಾರಕ್ಕೆ ಬಿಡಿ. ಕಂಪ್ಲೀಟಾಗಿ ಇದೆಲ್ಲ ತೇವಾಂಶ ಇಲ್ಲದೇ ಹಾರಿದ ಮೇಲೆ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಫಸ್ಟು ಬುಡ ಕಟ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ಮಧ್ಯೆ ಕಟ್ ಮಾಡಿಕೊಂಡ್ರೆ ಬೀಜ ಮತ್ತು ಪೊರೆ ಎರಡು ತೆಕ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನಾನು ವಿಡಿಯೋದಲ್ಲಿ ತೋರಿಸೋ ರೀತಿಲಿ ಬೀಜ ಮತ್ತು ಜೊತೆಗೊಂದು ಪ್ಲಾಸ್ಟಿಕ್ ಪೊರೆ ಅಂತ ಇರುತ್ತೆ ಇದಕ್ಕೆ. ಅದನ್ನು ಕೂಡ ಕಂಪ್ಲೀಟಾಗಿ ನಂಗೆ ಗೊತ್ತಿಲ್ಲ ಪ್ಲಾಸ್ಟಿಕ್ ಪೊರೆನ ಅಥವಾ ಬೇರೆ ಏನಾರು ಅಂತ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಪ್ಲಾಸ್ಟಿಕ್ ಪೊರೆ ಥರ ಅಂತ ಹೇಳ್ತಿದ್ದೀನಿ. ಸೊ ಇದನ್ನು ಖಂಡಿತವಾಗ್ಲೂ ತೆಕ್ಕೋಬೇಕು. ಇದು ತೆಕ್ಕೊಂಡಿಲ್ಲ ಅಂತಂದರೆ ಉಪ್ಪಿನಕಾಯಿ ವಿಷ ಅಂತ ಅನಿಸ್ಬಿಡುತ್ತೆ. ಸೊ ಇದನ್ನು ನೀಟಾಗಿ ನೋಡಿಕೊಂಡು ತೆಕ್ಕೋಬೇಕಾಗತ್ತೆ. ಈ ರೀತಿ ತೆಕ್ಕೊಂಡ ಮಾವಿನಕಾಯಿನ ನಿಮಗೆ ಯಾವ ರೀತಿ ಕಟ್ಸ್ಬೇಕು ಅಥವಾ ದೊಡ್ಡದಾಗಿ ಪೀಸ್ ಬೇಕಾ ಚಿಕ್ಕದಾಗಿ ಪೀಸ್ ಬೇಕಾ ಆ ರೀತಿ ನೋಡಿಕೊಂಡು ನೀವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನೇಲಿ ಯಾವ ರೀತಿ ಡಿಫ್ರೆಂಟಾಗಿ ಮಾಡ್ತೀರಾ ಅಥವಾ ಬೇರೆ ಏನಾದರೂ ರೂಢಿ ಇದೆ ಅನ್ನೋದಾದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರ್ತೋಗ್ಬಿಡಿ. ಈ ರೀತಿಯಾಗಿ ನಾನು ತೊಗೊಂಡಿರೋವಂಥ ಎಲ್ಲ ಮಾವಿನಕಾಯಿನೂ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಈಸಿಯಾಗಿ ಬರುತ್ತೆ. ಪೊರೆ ಕೂಡ ಒಂದು ಸ್ವಲ್ಪ ಕಷ್ಟ ಆಯಿತು ಅಂತಂದರೆ ಸ್ಪೂನಿಂದ ನೀವು ಹೆರ್ಕೊಂಡ್ರೂ ಸರಿ ಹೋಗುತ್ತೆ. ಈ ರೀತಿ ನಾನು 15 kg ಮಾವಿನಕಾಯಿನ ಕೂಡ ಎಲ್ಲ ಕಟ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೊಂಡಿದ್ದೀನಿ. ನೀವು ಖಂಡಿತವಾಗ್ಲೂ ಕಾಟನ್ ಬಟ್ಟೆನೇ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ತೇವಾಂಶ ಇತ್ತು ಅಂತಂದರೆ ಉಪ್ಪಿನಕಾಯಿ ವರ್ಷವಿಡೀ ಬಾಳಿಕೆ ಬರಲ್ಲ. ಸೊ ಹಾಗಾಗಿ ನೀವು ತೇವಾಂಶ ಇಲ್ಲದೆ ಇರೋ ಥರ ನೀರಿನ ಅಂಶ ಅಬ್ಸರ್ವ್ ಮಾಡ್ಕೋಬೇಕು ಅಂತಂದರೆ ಕಾಟನ್ ಬಟ್ಟೆ ತುಂಬ ಒಳ್ಳೆಯದು. ಸೊ ಈಗ ಅಳತೆಗೋಸ್ಕರ ನಾನು ಈ ರೀತಿಯಾಗಿ ಒಂದು ಚಿಕ್ಕ ಜೋಡ ತೊಗೊಂಡಿದ್ದೀನಿ. ಟಂಬ್ಲರು, ನಾವು ಕನ್ನಡದಲ್ಲಿ ಜೋಡ ಅಂತೀವಿ. ನಿಮ್ಮ ಕಡೆ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದರಲ್ಲೂ ಕೂಡ ಕೌಂಟ್ ಮಾಡ್ಕೋತಿದ್ದೀನಿ, ಯಾಕೆಂದರೆ ಮೇಲಿಂದ ಕೆಳಗವರೆಗೂ ಒಂದೇ ಸೈಜಲ್ಲಿದೆ. ಸೊ ಅಳತೆ ಮಾಡ್ಕೊಳ್ಳಿಕ್ಕೆ ಎಲ್ಲ ಐಟಮ್ಸ್ನ ಕೂಡ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ಟಂಬ್ಲರಲ್ಲಿ ಟೋಟಲ್ ಮ್ಯಾಂಗೋಸ್ ನನಗೆ ಒಂದು 16 ಕೌಂಟ್ ಬಂದಿದೆ. ನೀವು ನೋಡಿಕೊಂಡು ಎಷ್ಟು ಕೌಂಟ್ ಇದೆ ಅದರ ಮೇಲೆ ಮಸಾಲಸ್ನ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕಾಟನ್ ಬಟ್ಟೆ ಮೇಲೆ ಚೆನ್ನಾಗಿ ಹರಡ್ಕೊಂಡು ಒಂದು ಅರ್ಧ ಗಂಟೆ ಇದನ್ನು ಫ್ಯಾನ್ ಗಾಳಿಗೆ ಬಿಟ್ಬಿಡಿ. ಸೊ ಏನಾದರೂ ತೇವಾಂಶ ಇತ್ತು ಅಂತಂದರೆ ಇದೆಲ್ಲ ಆವಿ ಆಗುತ್ತೆ. ನಂತರ ಮಸಾಲೆಗೋಸ್ಕರ ನಾನಿಲ್ಲಿ 1/4 ಟಂಬ್ಲರ್ ಆಗುವಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ. ಇವಾಗ ನಾವು ತೊಗೊಳ್ತಾ ಇರೋಂಥ ಐಟಮ್ಸ್ನೆಲ್ಲ ನೀವು ಬಿಸಿಲಲ್ಲಿ ಒಂದು 10 ನಿಮಿಷ ಒಣಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು 1/4 ಟಂಬ್ಲರಷ್ಟು ತೊಗೊಂಡಿದ್ದೀನಿ. ನಂತರ ಖಾರದ ಪುಡಿ ನಾನಿಲ್ಲಿ ಪಿಕಲ್ಗಂತಲೇ ಆಡಿಸ್ಕೊಬಂದಿದ್ದೀನಿ, ಗುಂಟೂರು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ. ಅದನ್ನು ಒಂದು 2 ಟಂಬ್ಲರ್ ಆಗೋಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಐಟಮ್ಸ್ನ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ. ನಾನು ಮತ್ತೆ ಇದನ್ನು ರಿಪೀಟ್ ಮಾಡ್ತಿದ್ದೀನಿ, ಯಾಕೆಂದರೆ ಇದು ಜಾಸ್ತಿ ಕ್ವಾಂಟಿಟಿ ನಾನು ಮಾಡ್ತಾ ಇರೋದ್ರಿಂದ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಅನ್ನಿಸ್ಬೋದು. ಸೊ ಹಾಗಾಗಿ 1/4 ಟಂಬ್ಲರ್ ಆಗುವಷ್ಟು ಮೆಂತ್ಯ ಕಾಳನ್ನ ಕೂಡ ತೊಗೊಂಡಿದ್ದೀನಿ. ನಿಮ್ಗೊಂದು ಸ್ವಲ್ಪ ಮೆಂತ್ಯ ಕಾಳು ಅಥವಾ ಪೌಡರ್ ಅದು ಟೇಸ್ಟ್ ಇಷ್ಟ ಆಗಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಕಡಿಮೆ ಆ್ಯಡ್ ಮಾಡಿಕೊಂಡ್ರೂ ನಡೆಯುತ್ತೆ. ಮತ್ತು 1 ಟಂಬ್ಲರ್ ಆಗುವಷ್ಟು ಸಾಸಿವೆ ತೊಗೊಂಡಿದ್ದೀನಿ ಇಲ್ಲಿ. ಇದನ್ನು ರುಬ್ಕೊಂಡು ಅಂದರೆ ಪೌಡರ್ ಮಾಡಿಕೊಂಡು ಅಳತೆ ಕೂಡ ಮಾಡ್ಕೋಬೇಕಾಗತ್ತೆ, ಸ್ಪೆಷಲಿ ಸಾಸಿವೆ ಪೌಡರ್ನ. ಇದೆಲ್ಲ ಬಿಸಿಲಲ್ಲಿ ಇಟ್ಕೊಂಡಿದ್ದೆ. ಈಗ ಕಲ್ಲುಪ್ಪನ್ನ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಇದನ್ನು ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿಕೊಂಡು ಗಂಟು ಇಲ್ಲದಿರೋ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಬಿಡಿಸ್ಕೋಬೇಕಾಗತ್ತೆ. ನಂತರ ಅದೇ ಮಿಕ್ಸಿ ಜಾರ್ಗೆ ಸಾಸಿವೆ ಕೂಡ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೌಡರ್ ರೀತಿಲಿ ರುಬ್ಕೋತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ ಇದನ್ನು ಪೌಡರ್ ಕೂಡ ಕೌಂಟ್ ಮಾಡ್ಕೋಬೇಕಾಗತ್ತೆ. 1/4 ಟಂಬ್ಲರ್ ಆಗುವಷ್ಟು ಸಾಸಿವೆ ಪೌಡರ್ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನಂತರ 1/4 ಟಂಬ್ಲರ್ ಆಗುವಷ್ಟು ಮೆಂತ್ಯ ಕಾಳನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಳ್ಳೆ ಕಲರ್ ಬಂದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಕೂಡ ಪೌಡರ್ ಮಾಡಿಕೊಂಡು ಈ ಮಸಾಲ ಐಟಮ್ಸ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು ಸಲ ಚೆನ್ನಾಗೆಲ್ಲ ಗಂಟು ಇಲ್ಲದೆ ಇರೋ ರೀತಿಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಈ ಪಿಕಲ್ ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಒಂದು ಹಾಫ್ ಡೇನೇ ಬೇಕಾಗುತ್ತೆ ನನಗೆ. ಸೊ ನೀವು ಕಡಿಮೆ ಮಾಡ್ಕೊಳ್ಳೋಂಗಿತ್ತು ಅಂದರೆ ಜಾಸ್ತಿ ಟೈಮಿನ ತೊಗೊಳ್ಳಲ್ಲ, ಈಸಿನೇ, ತುಂಬ ಸುಲಭ. ಬಟ್ ಇಯರ್ಗಳ ಕಾಲ ನೀವು ಶೇಖರಣೆ ಮಾಡ್ಕೋಬೋದು. ನಂತರ ಇದಕ್ಕೆ ನಾವು ಆಲ್ರೆಡಿ ತೆಗೆದಿಟ್ಕೊಂಡಿದ್ದಂಥ ಒಣಮೆಣ್ಸಿನ್ಕಾಯಿ ಪುಡಿ ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಂಬೈನ್ ಮಾಡ್ಕೊಂಡಂಥ ಮಿಶ್ರಣನ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ಮತ್ತು ಅದೇ ಟಂಬ್ಲರಲ್ಲಿ 3.5 ಟಂಬ್ಲರ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನಾನು ನಾರ್ಮಲ್ ಕುಕ್ಕಿಂಗ್ ಎಣ್ಣೆ ತೊಗೊಂಡಿದ್ದೀನಿ. ಯೂಶ್ವಲಾಗಿ ಇದಕ್ಕೆ ಸಾಸಿವೆ ಅಥವಾ ಕಡಲೆ ಬೀಜದ ಎಣ್ಣೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ನಾರ್ಮಲ್ ಎಣ್ಣೆ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಅವೈಲಬಿಲಿಟಿ ಇದೆ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದು ತೊಗೋಬೋದು. 3.5 ಟಂಬ್ಲರ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಗಂಟೆ ಇಲ್ದಿರೋ ರೀತಿಲಿ ಈಗಾಗಲೇ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಒಣಗಿಸ್ಕೊಂಡಿರೋಂಥ ಅಥವಾ ಆರಿಸ್ಕೊಂಡಿರೋಂಥ ಮಾವಿನ ಪೀಸಸ್ ಇದೆಯಲ್ಲ, ಮಾವಿನಕಾಯಿ ಪೀಸಸ್, ಅದನ್ನ ಎಣ್ಣೆಗೆ ಡಿಪ್ ಮಾಡಿಕೊಂಡು ಈ ರೀತಿಯಾಗಿ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ನಾನು ತೊಗೊಂಡಿರೋ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಈ ಪಾತ್ರೆ ಸರಿ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಇನ್ನೊಂದು ದೊಡ್ಡ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೇನೆ. ಇಲ್ಲಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡಬೇಕಂತೆ, ವಿಡಿಯೋ ಸೈಡಲ್ಲಿ ನೋಡ್ತಾ ಇರ್ಬೋದು ನೀವು, ಅವ್ರು ಹೆಲ್ಪ್ ಮಾಡ್ತಿರೋದು. ಸೊ ಈ ಎಣ್ಣೆನ ಹಾಗೆ ಸೈಡಿಗೆ ಎತ್ತಿಟ್ಕೊಳ್ಳಿ, ಇದು ಬೇಕಾಗುತ್ತೆ. ನಂತರ 1 ಟಂಬ್ಲರ್ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಹಾಫು ಸಿಪ್ಪೆ ಸಮೇತ ರುಬ್ಕೊಳ್ಳಿ, ಇನ್ನೊಂದು ಹಾಫು ದೊಡ್ಡ ಪಾವಿರೋಂಥದ್ದೆಲ್ಲ ಸಿಪ್ಪೆ ತೆಕ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕಾಗತ್ತೆ. ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಂಥ ಮ್ಯಾಂಗೋಗೆ ರುಬ್ಕೊಂಡಿರೋಂಥ ಬೆಳ್ಳುಳ್ಳಿ ಮಿಶ್ರಣನ ಆ್ಯಡ್ ಮಾಡಿಕೊಂಡು ಮತ್ತು ಹಾಗೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಈ ಪ್ರೋಸೆಸ್ ಎಲ್ಲ ಮಾಡಬೇಕಾದ್ರೂ ನನ್ನ ಮಗಳು ನನ್ನ ಜೊತೆಗೆ ಇದ್ದೆಲ್ಲ ನೋಡ್ತಿದ್ದಾರೆ. ಮಕ್ಳಿಗೆ ಈಗ ರಜೆ ಇರೋದ್ರಿಂದ ತುಂಬ ಇಂಟ್ರೆಸ್ಟ್ ಈ ಥರದ್ರಲ್ಲೆಲ್ಲ ಅವರಿಗೆ. ಸೊ ಇದಾದಮೇಲೆ ಇದಕ್ಕೆ ಸ್ವಲ್ಪನೇ ಖಾರದ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬ್ಯಾಚಸಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಒಂದು 2-3 ಬ್ಯಾಚಸಲ್ಲಿ ಆ್ಯಡ್ ಮಾಡಿಕೊಂಡು ಈ ರೀತಿ ಪೀಸಸ್ಗೆಲ್ಲ ಚೆನ್ನಾಗಿ ಅಂಟೋ ರೀತಿಲಿ ಕಂಬೈನ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾನೊಂದು 2-3 ಬ್ಯಾಚಸಲ್ಲಿ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಒಟ್ಟುಗೂಡಿ ಪೀಸಸ್ಗೆಲ್ಲ ಮಸಾಲ ಅಂಟ್ಕೊಂಡಿದೆ ಅನ್ನೋವಾಗ ನಾವು ಆಲ್ರೆಡಿ ಮ್ಯಾಂಗೋ ಡಿಪ್ ಮಾಡಿದ್ದಂಥ ಎಣ್ಣೆ ತೆಗೆದಿಟ್ಟಿದ್ವಲ್ಲ, ಆ ಎಣ್ಣೆನ ಆ್ಯಡ್ ಮಾಡಿಕೊಂಡು ಮತ್ತೊಂದು ಸಲ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗತ್ತೆ. ಕೈ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನೋದಾದರೆ ಒಂದು ದೊಡ್ಡ ಚಮಚದಿಂದ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನೋಡಿ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಂಥ ಉಪ್ಪಿನಕಾಯಿನ ನಾನಿಲ್ಲಿ ಸ್ಟೀಲ್ ಬಾಕ್ಸಸ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೀವು ಪಿಂಗಾಣಿ ಅಥವಾ ಗ್ಲಾಸ್ ಜಾರ್ ಇದ್ದರೆ ಅದರಲ್ಲೂ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದಕ್ಕೆ ತೇವಾಂಶ ಇರಬಾರ್ದು, ಇಲ್ಲಾಂತಂದರೆ ಹಾಳಾಗ್ಬಿಡುತ್ತೆ. ಇದನ್ನು ಗ್ಲಾಸ್ ಜಾರ್ ಅಥವಾ ಸ್ಟೀಲ್ ಬಾಕ್ಸಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು 3 ದಿನ ಕೈ ಆಡಿಸ್ತೇನೆ ಬಿಟ್ಬಿಡಿ. ಹಾಗೆ ಎಣ್ಣೆ ಎಲ್ಲ ಹುರ್ಕೊಂಡು ಮಾವಿನಕಾಯಿ ಫಸ್ಟ್ 3 ಡೇಸು ಹಾಕಿರೋಂಥ ಉಪ್ಪನ್ನೆಲ್ಲ ಪೀಸಸ್ ಹೀರ್ಕೊಂಡ್ಬಿಡುತ್ತೆ. ಸೊ ಮಸಾಲೆಗೆ ಸ್ವಲ್ಪ ಕಡಿಮೆ ಉಪ್ಪು ಅಂತ ಅನಿಸುತ್ತೆ. ನೆಕ್ಸ್ಟ್ 3 ಡೇಸ್ ಆದಮೇಲೆ ನಾವು ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಮಿಕ್ಕಿರೋಂಥ ಮಾವಿನಕಾಯಿ ಉಪ್ಪಿನಕಾಯಿನ ಇನ್ನೊಂದು ಸ್ಟೀಲ್ ಪಾತ್ರೆಗೆ ಆ್ಯಡ್ ಮಾಡಿಕೊಂಡು ಮುಚ್ಚಿ ಅದರ ಮೇಲೆ ಒಂದು ಬಟ್ಟೆ ಕಟ್ಕೊಂಡು ಈ ರೀತಿಯಾಗಿ ಧೂಳೇನು ಬೀಳದೇ ಇರಲಿ ಅಂತ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು 3 ಡೇಸ್ವರೆಗೂ ಟಚ್ ಮಾಡ್ದೇ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಈ ಉಪ್ಪಿನಕಾಯಿ ಮಾಡಿದಂಥ ಪಾತ್ರೆಯಲ್ಲಿ ಬಿಸಿ ಅನ್ನ ಮತ್ತು ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂತಂದರೆ ಸಖತ್ ಮಜಾ ಆಗಿರುತ್ತೆ. ಖಂಡಿತವಾಗ್ಲೂ ಈ ಟಿಪ್ಸ್ನ ಅಥವಾ ಇದನ್ನು ಫಾಲೋ ಮಾಡೋದನ್ನು ಮರ್ತೋಗ್ಬಿಡಿ. ಇಲ್ಲ ನಿಮ್ಮ ಕಡೆ ಬೇರೆ ರೂಢಿ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ಲೈಕನ್ನು ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈಗಾಗಲೇ ನಾನು ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡಿ ಒಂದು ಸಲ. ನಮ್ಮ ಮಗಳಿಗೆ ಡಿಫ್ರೆಂಟಾಗಿರೋಂಥ ಉಂಡೆ ಬೇಕಂತೆ ಚಿಕ್ಕದಾಗೆ, ಸೊ ಅದನ್ನು ಕೂಡ ಮಾಡಿಕೊಡ್ತಿದ್ದೀನಿ ಪೀಸ್ ಜೊತೆ. 3 ಡೇಸ್ ಆದಮೇಲೆ ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿ ಒಂಚೂರು ಕಡಿಮೆ ಆಗಿದೆ ಕ್ವಾಂಟಿಟಿ, ಚೆನ್ನಾಗೆಲ್ಲ ಮಸಾಲೆನ ಹೀರ್ಕೊಂಡಿದೆ ಮಾವಿನಕಾಯಿ ಪೀಸಸ್ಸು. ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕು ಅಂತಂದರೆ ಇಲ್ಲಿ ಮಸಾಲೆ ಮತ್ತು ಎಣ್ಣೆನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಎಣ್ಣೆ ಕರೆಕ್ಟಾಗಿದೆ. ಯೂಶ್ವಲಾಗಿ ಪೀಪಲ್ ತುಂಬಾ ಆ್ಯಡ್ ಮಾಡ್ಕೋತಾರೆ, ಒಂದು 2-3 ಇಂಚ್ ಮೇಲೆ ನಿಂತಿರುತ್ತೆ. ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಎಣ್ಣೆಲಿ, ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಉಪ್ಪು ಖಾರ ಅಥವಾ ಎಣ್ಣೆ ಬೇಕು ಅಂತಂದರೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಇದನ್ನು ನೀವು ಗ್ಲಾಸ್ ಅಥವಾ ಪಿಂಗಾಣಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ. ಥ್ಯಾಂಕ್ ಯು.